ಓದ್ದಾಗಿಂದ ರೈಟ್ ಹ್ಯಾಂಡ್ ಅಲ್ಲೇ ಬರೆಯೋದನ್ನ ಎಲ್ಲ ಕಲ್ತಿರ್ತಾನೆ. ಈಗ ಅವನು ಕೈ ಇಲ್ದಿರೋ ಕಾರಣ ಅವನು ಮತ್ತೆ 1ನೇ ಕ್ಲಾಸಿಂದ ಓದ್ತಾನೆ ಮೇಡಮ್. ಅವ್ನು ಹ್ಯಾಂಡ್ ರೈಟಿಂಗ್ ಕೂಡ ಕಲಿಯಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವನ ಇಡೀ ಜೀವನವನ್ನ, ಉಜ್ವಲ ಭವಿಷ್ಯವನ್ನ ನಾಶ ಮಾಡಿಬಿಟ್ಟಿದ್ದಾರೆ ಮೇಡಮ್. ಅದು ರೂಲ್ ಇದೆ ಮೇಡಮ್. ಅದು ಸೈನ್ ಹಾಕಿಸ್ಕೊಳ್ಳಿ. ಆಪ್ರೇಷನ್ ಆಗುತ್ತೆ ಮೇಡಮ್. ಆಪ್ರೇಷನ್ ಆಗಿ ಇಲ್ಲಿ ಬೋನ್ ತುಷ್ಟಾಗಿರ್ತದೆ, ಇಲ್ಲಿ ಬೋನ್ ತುಷ್ಟಾಗಿರ್ತದೆ. ಇವರು ಇದನ್ನೆಲ್ಲ ಕೊಯ್ದು ಏನೋ ಮಾಡ್ತಾರೆ ಮೇಡಮ್. ಇಲ್ಲಿ ರಕ್ತನಾಳ ಇರ್ತದೆ, ಸಣ್ಣ ರಕ್ತ ಚಲನೆ ಮಾಡಿದೆ. ಅಲ್ಲಿಗೇನೋ ಎಫೆಕ್ಟ್ ಆಗಿದೆ ಮೇಡಮ್. ಇದಕ್ಕೆ ಅನುಮಾನ ಬಂದು ಆಪ್ರೇಷನ್ ಮುಗಿಸಿ ಕಟ್ಬಿಟ್ಟು ಅವ್ರನ್ನ ಕರೀತಾರೆ ಮೇಡಮ್. ಫ್ಯಾಮಿಲಿ ಕರೆದುಬಿಟ್ಟು ಅವ್ರ ಹತ್ರ ಒಂದು ವೀಡಿಯೋ ಮಾಡಿಸ್ಕೊತೀವಿ. ಈ ರೀತಿ ನೀವು ಒತ್ತಾಯವಾಗಿ ಸರ್ ಇಲ್ಲ ಸರ್ ನೀವೇ ದೇವರು ನಮಗೆ ಮಾಡಿ ಸರ್ ಏನಾದಾಗಲಿ ಎಲ್ಲ ಜವಾಬ್ದಾರಿ ನಾವಿರ್ತೀವಿ ಅಂತ ಒತ್ತಾಯ ಮಾಡಿ ವೀಡಿಯೋ ಮಾಡಿಸ್ತೀವಿ. ನಾವು ಹೋಗಿ ಅವ್ರನ್ನ ಕೇಳಿದ್ದು ಸರ್ ಲೀಗಲ್ಲಾಗಿ ನಿಮಗೆ ಮೆಡಿಕಲ್ ಫೀಲ್ಡಲ್ಲಿ ನೀವು ಓಟಿಗೆ ಹೋಗೋಕೆ ಹೋದ್ರೆ ಸೈನ್ ಹಾಕ್ಸ್ಕೊಳ್ತೀರಿ, ಎಲ್ಲ ಜವಾಬ್ದಾರಿ ನಮ್ಮದು ಅಂತ. ವೀಡಿಯೋ ಏನಕ್ಕೆ ನನ್ನ ಸೇಫ್ಟಿ ಅಂತ ಹೇಳ್ತಾರೆ. ಅದೇ ಇದು ಮೇಲ್ನೋಟಿಗೆ ಏನು ಕಾಣ್ತದೆ ಹೇಳಿ ಮೇಡಮ್. ಆಮೇಲೆ ಅವ್ರ ತಂದೆ ನೊಂದಿರೋ ಒಬ್ಬ ತಂದೆ ನಮ್ಮ ಜೊತೆಲಿ ಬಂದು ಕುತ್ಕೊಂಡು ಅಣ್ಣ ನನ್ನ ಮಗನಿಗೆ ಈ ಥರ ಅನ್ಯಾಯ ಮಾಡಿದ್ರು ಸುಮ್ಮನೆ ನೀನು ದುಡ್ಡಿಗೆ ಬಂದಿರೋದು ಸತ ಎಷ್ಟು ದುಡ್ಡು ಇರ್ಬೋದು ಮೇಡಮ್? ಅಲ್ಲ ನಾನು ಮಾತಿಗೆ ಹೇಳ್ತಾರೆ ಎಷ್ಟು ದುಡ್ಡು ಇರ್ಬೋದು? ಇಲ್ಲಿಗಲ್ ಆಗಿ ಆಪರೇಷನ್ ಮಾಡಿದ್ರೆ ತಪ್ಪು. ನೀವು ಆಪರೇಷನ್ ಮಾಡಿ ಅನಾಹುತಗಳಾಗದಾಗ ಕೂಡ ನೀವು THO ಆಗಲಿ DHO ಆಗಲಿ ಏನು ಕ್ರಮ ಕೈಗೊಳ್ಳಿಲ್ಲ. ನೆಕ್ಸ್ಟ್ ಈಗ ನೀವು ಎಲ್ಲ ಹೋಗಿದ್ರಿ ಮೇಡಮ್, ಮೀಟಿಂಗ್ ಹೋಗಿದ್ರಿ, ಬಂದ್ರಿ, ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನೀವೇನಕ್ಕೆ ಬಂದ್ರಿ ಮೇಡಮ್? ನಿಮ್ಮ ತಾಲೂಕಲ್ಲಿ ಏನೋ ಒಂದು ಅನಾಹುತ ಆಗ್ತಾ ಇದೆ, ಅದನ್ನು ಸ್ಪಂದಿಸಬೇಕು ಅನ್ನೋದು ನಿಮ್ಮದು. ಅದೇ ಇವಾಗ ಪರೀಕ್ಷೆ ಏನೇ ಮೇಡಮ್ ಈ ಥರ ಅವ್ಯವಸ್ಥೆ ಕೂಡಿದ್ರೆ ಅದನ್ನು ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಅಲ್ಲಿ ನಿಂತ್ಕೊಂಡಿದ್ದಾನೆ ಮೇಡಮ್, ಬಂದು ನಿಂತ್ಕೊಂಡು ನಮಗೆಲ್ಲ ಹಿಂಗೆ ಬೆಡಲು ತೋರಿಸ್ತಾರೆ. ಅದು ನೀನು ಅಷ್ಟು ದೊಡ್ಡ ಹೀರೋನ ಎಲ್ಲರೂ ಮುಗಿ ಬಿದ್ದಿದ್ರೆ ನೀನೇನಾಗ್ತಾ ಇದೆ? ನಾವು ಕಾನೂನನ್ನು ಮೀರೋರಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ಆದರೆ ಹೇಳ್ತಾನೆ ನಾನೊಬ್ಬ SC, ನಾನೊಬ್ಬ ಅಂಬೇಡ್ಕರ್ವಾದಿ ಅಂತ ಹೇಳ್ತಾನೆ. ಅಂಬೇಡ್ಕರ್ವಾದಿ ಮಾಡೋ ಕೆಲಸನ ಮೇಡಮ್. ಅವರೊಬ್ಬ ರಾಜಕಾರಣಿ ಅಂತ ನಾನು ಎಲ್ಲವನ್ನೂ ನೋಡಿದ್ದೀನಿ ಅಂತ. ಆಮೇಲೆ ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ ಹೇಳ್ಕೊತಾನೆ. ಅವ್ರು ಏನು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಮೇಡಮ್. ಜನಪ್ರತಿನಿಧಿಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಆಟ ಹೇಳ್ಕೊಳ್ಳೋದು ನಮಗೆಲ್ಲರೂ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮನ್ನೇನು ಮಾಡೋಕ್ಕಾಗಲ್ಲ ಗುರು. ಕಾನೂನು ಅನ್ನೋದು ಇದೆ, ಎಲ್ರಿಗೂ ಒಂದೇ ಕಾನೂನು. ಕಾಮನ್ ಪೀಪಲ್ಗೂ ಒಂದೇ, ತಹಸೀಲ್ದಾರ್ಗೂ ಒಂದೇ, DHOಗೂ ಒಂದೇ ಇದೆಯಲ್ಲ ಮೇಡಮ್. ಆ ಕಾನೂನು ಚಾಟಿ ನಾವು ಬೀಸೋದು ನಮ್ಗೆ ಗೊತ್ತಿಲ್ವ ಮೇಡಮ್? ನೀವೇನು ಮಾಡ್ತೀರಾ ಮಾಡ್ಕೊ ಹೋಗ್ರಿ ಅಂತಾರೆ ಹೋರಾಟಗಾರ. ಇಷ್ಟೆಲ್ಲ ಗೊತ್ತು ಮೇಡಮ್. DHOಗೆ ಎಲ್ರಿಗೂ ಗೊತ್ತು ಏನು ಮಾಡಿದ್ರು ಅಂತ. ಅದೇ ಮೇಡಮ್ ಯಾಕೆ ಅವನನ್ನು ರಕ್ಷಣೆ ಮಾಡ್ತಾ ಇದ್ದೀರಾ? ಸಾಯಂಕಾಲ ಆದರೆ ಕ್ಲಿನಿಕ್ ಇದೆ ಮೇಡಮ್, ಈ ಸಂಧಿಯಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾನೆ ಮೇಡಮ್. ಕ್ಲಿನಿಕ್ ಇಟ್ಕೊಂಡು 500 ರೂಪಾಯಿ ಹೋಗ್ಬೇಕು ಪೇಷಂಟ್ಗೆ.
ಅಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ಇವನ ಅಂಗಡಿ ಇವನು ಕ್ಲಿನಿಕಲ್ಲೇ ಇರ್ತದೆ, ಅದನ್ನೆಲ್ಲ ನೀವು ರೈಡ್ ಮಾಡ್ಬೋದಲ್ಲ. ಇದುವರೆಗೂ ಮಾಡಿಲ್ಲ. ಕೋಟ್ಯಾಂತರ ರೂಪಾಯಿ ಬರುತ್ತೆ ಮೇಡಮ್ ಅನುದಾನ ಈ ಆಸ್ಪತ್ರೆಗೆ. ಏನು ಮೇಡಮ್ ಮಾಡ್ತಾ ಇದ್ದಾರೆ? ಯಾವ ಪೇಷಂಟನ್ನು ರೆಫರ್ ಟು ಕೋಲಾರ ಅಂತ ಮಾಡ್ತೀವಿ. ಎಲ್ಲಾದ್ರೂ ಹಾಳಾಗೋಗ್ಲಿ, ಅವರು ಭಯ ಬಿದ್ದು ಹೋಗ್ತಾರೆ, ಏನೋ ಮಾಡ್ಕೊಂಡ್ಬರ್ತಾರೆ. ಹಾಗಾದ್ರೆ ಇಲ್ಲಿಂದ ಬರೋದು ಎಷ್ಟಿದೆಪ್ಪ ಅನುದಾನಕ್ಕೆ ಏನನ್ನು ಬಳಕೆ ಮಾಡಿದ್ರಪ್ಪ? ಒಂದು ಬೋರ್ಡ್ ಹಾಕ್ರಿ, ಅದನ್ನು ಹಾಕಲ್ಲ ಮೇಡಮ್. ಈಗ ಒಬ್ಬ ತಹಸೀಲ್ದಾರ್ ಅಂದಮೇಲೆ ತಹಸೀಲ್ದಾರ್ಗೆ ಜಾತಿ ಇರಲ್ಲ ಮೇಡಮ್, ಧರ್ಮ ಇರಲ್ಲ ಮೇಡಮ್. ಒಬ್ಬ ಡಾಕ್ಟರ್ ಆದ್ಮೇಲೆ ನಿನಗೆ ಹೆಂಗ ಜಾತಿ ಬರ್ತದೆ, ನಿನಗೆ ಹೆಂಗ ಧರ್ಮ ಬರ್ತದೆ? ದಯವಿಟ್ಟು ನಮ್ಮ ವಾದ ಏನು ಗೊತ್ತಾ ಮೇಡಮ್, ಪರಿಹಾರ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ. ಆ ಮಗುಗೆ ಜೀವನ ಪರ್ಯಂತ ಆ ಮಗು ಇನ್ನು ಓದಂಗೆ ಅದು ಕೂತಿರ್ಬೇಕು. ಆ ಮಗು ಆ ಆಪ್ರೇಷನ್ ಮಾಡಿ ಮನೆಗೆ ಬಂದಾಗ ಒಂದು ಕಂಬಳಿ ಹೊಚ್ಕೊಂಡು ಕಣ್ಣಲ್ಲಿ ನೀರು ಹಾಕಿದ್ರೆ ಒಂದು ಎತ್ತು ತಂದೆ ತಾಯಿ ಕರ್ಲಿ ಯಾವ ರೀತಿ ಇರ್ತದೆ ಯೋಚನೆ ಮಾಡಿ ಮೇಡಮ್. ಆ ಶಾಪಗಳೆಲ್ಲ ಇವ್ರು ಮುಟ್ಟಲ್ವಾ ಮೇಡಮ್? ನಮಗೆ ಈ ಕೂಡಲೇ ಮೇಡಮ್ ನಾವು ಹೇಳೋದು, ಈ ಮಗುಗಾದಂಗೆ ಇನ್ಯಾರಿಗೂ ಆಗ್ಬಿಡ್ದು ಮೇಡಮ್. ಈ ಕೂಡಲೇ ಅವನನ್ನು ಸಸ್ಪೆಂಡ್ ಮಾಡಲೇಬೇಕು. ಸಸ್ಪೆಂಡ್ ಮಾಡಲಿಲ್ಲ ಅಂತಂದ್ರು ನಾವು ಬೇರೆ ಬೇರೆ ಹಂತದಲ್ಲಿ ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟನೇ ಮಾಡ್ತೀವಿ. ಹೋರಾಟದ ಮುಖಾಂತರ ನಾವು ಗೆಲ್ತೀವಿ ಮೇಡಮ್. ಎಲ್ಲ ಗೊತ್ತಿದೆ ಮೇಡಮ್. ಟಿ ಎಚ್ ಓ ಗೊತ್ತು ಅವ್ನು ಮಾಡಿರೋದು ಫ್ರಾಡ್, ಅವ್ನು ಮಾಡಿರೋದು ತಪ್ಪು ಅಂತ ಒಂದು ವರದಿ ಕೊಡಲಿ. ಒಂದು ವರದಿ ಕೊಡಲಿ ಮೇಡಮ್. ಅವರು ಈಗಲೇ ಈ ಕೂಡಲೇ ಟಿ ಎಚ್ ಓ ಬರ್ತಾರೆ, ಒಂದು ವರದಿ ಕೊಡೋಕೆ ಹೇಳಿ ಮೇಡಮ್. ಇಲ್ಲೇ ಸಸ್ಪೆಂಡ್ ಮಾಡ್ತಾರೆ. ಹೌದು ಮೇಡಮ್, ಗೊತ್ತು ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್, ಇವ್ರನ್ನ ಕೋಲಾರ ಕಳ್ಸಿಕೊಡ್ತಾರೆ ಮೇಡಮ್. ಇಲ್ಲಿಲ್ಲ ಕಳ್ಸಿಕೊಡ್ಬೇಕಾದ್ರೆ ಅವ್ರ ಹತ್ರ ದುಡ್ಡು ಇದೆಯೋ ದುಡ್ಡು ಇಲ್ವೋ ಅವ್ರೇನೋ ಅವ್ರ ಮಗು ಕಟ್ಟೆ ಅವ್ರು ಮಾಡಿಕೊತಾರೆ. 12,000 ರೂಪಾಯಿ ದುಡ್ಡು ಅವ್ರಿಗೆ ಕೊಡ್ತಾರೆ. ಆಮೇಲೆ ಇವ್ರ ಅಸಿಸ್ಟೆಂಟ್ನ ಜೊತೆ ಕಳ್ಸಿಕೊಡ್ತಾರೆ ಮೇಡಮ್ ಕೋಲಾರ್ಗೆ. ಯಾಕೆ ಅಷ್ಟು ರಿಸ್ಕ್ ತಗೊಂತ ಇದೆಯಾ ಅಂತಂದ್ರೆ ನೀನು ಮಾಡಿರೋ ತಪ್ಪನ್ನು ಮುಚ್ಚಿಟ್ಕಡೆ. ಅಷ್ಟೊಂದು ಸೀರಿಯಸ್ ಕಂಡೀಷನ್ ಇದ್ದಿದ್ರೆ ಮಂಡೇನೆ ಯಾಕೆ ಕಳಿಸ್ಬಾರ್ದಾಗಿತ್ತು ನೀನು? ಅಥವಾ ಅವರು ಶುಕ್ರವಾರ ಅಡ್ಮಿಟ್ ಆಗ್ತಾರೆ ಮೇಡಮ್, ಶುಕ್ರವಾರನೇ ಯಾಕೆ ರೆಫರ್ ಮಾಡಬಾರ್ದಾಗಿತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ? ಮಾಡಿಲ್ಲ ಮೇಡಮ್. 3 days ಇಟ್ಕೊಂಡು ಆಪ್ರೇಷನ್ ಮಾಡಿ, ಆಪ್ರೇಷನ್ ಆದಮೇಲೆ ಇಮಿಡಿಯೇಟ್ಲಿ ನೋಡ್ಬಿಟ್ಟು ಅವರು ಶಿಫ್ಟ್ ಮಾಡ್ತಾರಂದ್ರೆ ಅವರ ವೈಫಲ್ಯತೆ ಎತ್ತಿ ಕಾಣ್ತಾ ಇದ್ದಾರೆ ಮೇಡಮ್. ನಮ್ಮ ಹತ್ರ ಒಂದು ನಿಮಿಷ ರಿಪೀಟ್ ಇರಲ್ಲ. ನಾನು ಕೈ ಕಟ್ಕೊಂಡು ಹೋದೆ ಮೇಡಮ್. ಅವ್ರು ನೈಟ್ ಬಂದೆ, ಬೆಂಗಳೂರಿಂದ ಶುಕ್ರವಾರ ನೈಟ್ ಬಂದೆ ಸರ್. ಆಗೋದು ಕೇಳಕ್ಕೆ ಇಲ್ಲಿ ಕ್ಲಿನಿಕ್ ಐತೆ ಮೇಡಮ್. ಹೋದೆ, ಏನಕ್ಕ ಬಿಲ್ ಬರ್ತೀನಿ ಯಾರಪ್ಪ ಅಂದರು. ಸರ್ ನಾವು ಅದೇ ನಮ್ಮ ಮಗ ಕೈ ಹೋಗೋ ಬಿಲ್ ಬರ್ಬೋದು, ಇಲ್ಲೇ ಮೇಡಮ್ ಹೋಗಪ್ಪ. 12 ಗಂಟೆಗೆ ವಾರ್ಡ್ ಬಂದೆ ಮೇಡಮ್. ಆವಾಗ ಟಿಕೆಟ್ ಮಾಡಿದ್ವಿ. ಹೇಳ್ತಾನೆ ನೋಡಪ್ಪ ಆದರೆ ಮಾತಾಡಬೇಡ, ನಮ್ಮ ಹುಡುಗ ಬೆಳಗ್ಗೆ ಬರ್ತಾನೆ, ದುಡ್ಡು ಎಷ್ಟು ಬೇಕಂತ ಹೇಳ್ತೇನೆ, ಸಾಮಾನು ತರಿಸ್ಬೇಕು, ಅವ್ರಿಗೆ ದುಡ್ಡು ಕೊಡು, ಸೋಮವಾರ ಆಪ್ರೇಷನ್ ಮಾಡ್ತೀನಿ. ಸರ್ ಅಲ್ಲ ಸರ್ ಏನಾಗಲ್ವಾ, ದುಡ್ಡು ಹಚ್ಬಿಡ್ತೇನೆ ಕರ್ಕೊಂಡ್ಮೇಲೆ ಒಂದ್ಸಲ ಅಂದ್ರೆ ಅರ್ಥ ಆಗಲ್ಲಪ್ಪ. ನಮ್ಮ ಹುಡುಗ ಬರ್ತಾನೆ, ಅವ್ರು ಹೇಳ್ತಾರಲ್ಲ ಆಯ್ತಾ ಹೋಗ್ತೇನೆ ಅಂತಾನೆ ಮೇಡಮ್. ನಾವು ವೈಫ್ ಹೋದ್ರೆ ಇರಮ್ಮ ಅಂತಾನೆ ಮೇಡಮ್. ಏನು ಮಾಡ್ತಾರೆ ಮೇಡಮ್? 3 ದಿನ ಇದೆ ಮೇಡಮ್. ನಮ್ಮ ಅಲ್ತಾನೆ ಮೇಡಮ್. 3 ದಿನ ಅವನೇ ಬೆಚ್ಚಿ ಹಾಕೊಂಡು ಅಲ್ತಾನೆ, ಮತ್ತೆ ಯಾಕಡೆ ಹೋಗ್ಬಿಟ್ಟು ನೀವು ಹೇಳಿದ್ದು ಇಷ್ಟು ಪಾಯಿಂಟಲ್ಲಿ ಒಂದು ತಪ್ಪು ಅಂತಾಗಲಿ ಅಥವಾ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಲ್ಲ, ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಸರ್ ಅದನ್ನ. ಸರ್ ಈಗ ನಾನು ಕೇಳಿದೆ ಅಲ್ಲ, ಇದು ನೀಟಾಗಿ ಗೊತ್ತಾಗ್ತಾ ಇದೆ ಸರ್. ನೀವು ಕೂಡ ಡಾಕ್ಟರ್ ಆಗಿದ್ದು, ನಾವು ಡಾಕ್ಟರ್ ಅಲ್ದಿರೋದ್ರು ಕೂಡ ನಮಗೆ ಗೊತ್ತಾಗ್ತಾ ಇದೆ ಸುರೇಶ್ ಕುಮಾರ್ ಅವರ ಎಡವಟ್ಟಿಂದನೇ ಇಷ್ಟು ಘಟನೆ ನಡೆದಿದೆ. ಬಟ್ ನೀವು ಅದನ್ನ ಹೇಳ್ತಾ ಇಲ್ಲಲ್ಲ ಸರ್. ಹೌದು, ಅವ್ರು ಮಾಡಿರುವಂತದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಸರ್. ಇವರು ಶುಕ್ರವಾರ ಜೂನ್ 6ನೇ ತಾರೀಕು ಶುಕ್ರವಾರ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗ್ತಾರೆ. ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಎಕ್ಸ್ರೇ ತೆಗಿತಾರೆ, ಮೂಳೆ ಮುರಿದಾಗಿದೆ ಅಂತೇಳಿ ಒಂದು ಸಿಮೆಂಟ್ ಕಟ್ ಹಾಕಿ ಆಪರೇಷನ್ ಮಾಡಬೇಕಪ್ಪ ಅಂತ ಕೇಳ್ತಾರೆ. ತಂದೆ ಕೇಳ್ತಾರೆ ಸರ್ ಇಲ್ಲೇ ಆಗತ್ತ, ನಾವು ದೊಡ್ಡ ಡಾಕ್ಟರ್ ಹತ್ರ ಹೋಗ್ಬೇಕಂತ. ಇಲ್ಲ ನಾನೇ ಮಾಡ್ತೀನಿ, 30,000 ರೂಪಾಯಿ ದುಡ್ಡು ತಗೋ ಅಂತ ಹೇಳ್ತಾರೆ. ಮಾರನೇ ದಿನ ಶನಿವಾರನೇ 30,000 ರೂಪಾಯಿ ದುಡ್ಡು ತಗೊಂಡು ಹೋದ್ರೆ ಅವ್ರು ಯಾರು ಅವ್ರು ಇನ್ನೊಬ್ಬನ ಅಸ್ಟೆಂಟ್ನ ಕಳಿಸಿ 30,000 ರೂಪಾಯಿ ದುಡ್ಡು ತಗೊಂಡು ಸೋಮವಾರ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಶುಕ್ರವಾರ ಬಂದಿರೋ ಶುಕ್ರವಾರ ಕೈ ಚೆನ್ನಾಗಿದೆ, ಶನಿವಾರ ಚೆನ್ನಾಗಿದೆ, ಭಾನುವಾರ ಚೆನ್ನಾಗಿದೆ, ಸೋಮವಾರ ಮಧ್ಯಾಹ್ನವರೆಗೂ 2 ಗಂಟೆವರೆಗೂ ಕೈ ಚೆನ್ನಾಗಿದೆ. 2 ಗಂಟೆಗೆ ಆಪರೇಷನ್ ಮುಗಿಯುತ್ತೆ, ರಾತ್ರಿ ಅಷ್ಟೊತ್ತಿಗೆ ಕೈಯೆಲ್ಲ ಬ್ಲಾಕ್ ಆಗತ್ತಂತಂದ್ರೆ ಇದು ಡಾಕ್ಟರ್ ಎಡವಟ್ಟ ಅಥವಾ ಇನ್ಯಾರ್ದ ಎಡವಟ್ಟ ಅಂತ ನೀವು ಹೇಳಿ ಸರ್. ಈಗ ಅಲ್ಲ, ನಾವು ಹೇಳ್ತಾ ಇರೋ ಮಾಹಿತಿ ನಿಜ ಅಂತ ಇದ್ದೀರಾ, ಡಾಕ್ಟರ್ ಮಾಡಿರೋ ಎಡವಟ್ಟು ನಿಜ ಅಂತ ಹೇಳ್ತಾ ಇಲ್ಲಲ್ಲ ಸರ್. ಉಳಿದಂತ 3 ಮೇಲೆ ನೇರವಾಗಿ ಆಕ್ಷನ್ ತಗೋಬೇಕು ಸರ್. ದಯವಿಟ್ಟು ಅವ್ರ ಮೇಲೆ ಪ್ರಕರಣ ಸಂಬಂಧಪಟ್ಟ ಅವರು 3 ಜನ ಏನು ವೆಯ್ಟಿಂಗ್ ಏನಿಲ್ಲ. ಅವರು ಅಸ್ವಾಸ್ಥ್ಯರಾದ್ರೆ ನಾಳೆ ಬೆಳಗ್ಗೆ ಆ್ಯಸ್ ಎ ಪೇಷಂಟ್ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಬೇಡ ಅನ್ನೋಕ್ಕಾಗಲ್ಲ. ಇಲ್ಲಿ ಕೆಲಸ ಮಾಡೋದಕ್ಕೆ ಬರೋಂಗಿಲ್ಲ. ಯಾಕೆ ತಗೊಂಡಿದ್ದೀರಿ ಅಂತ ನಾನು ನೋಡಿ ಮೇಡಮ್ ಅವ್ರು ಸರ್ ಅದನ್ನು ರಿಸಲ್ಟ್ ಕೊಡಿ ಸರ್.
ಇಲ್ಲ ಮೇಡಮ್ ಇದೆ ಒರಿಜಿನಲ್ ಇಲ್ಲ ಓಸಿ ಮಾತ್ರ ಇದೆ ಮೇಡಮ್ ಕಾಪಿಯಲ್ಲಿ ಬರುತ್ತೆ ಒರಿಜಿನಲ್ ಇದೆ ನೋಡಿ ಜೆರಾಕ್ಸ್ ಇದೆ ಒರಿಜಿನಲ್ ನಾವು ದೊಡ್ಡ ಮಾಡ್ತಾ ಇದ್ದೀವಿ ಅದನ್ನೇ ಬರ್ತಿತ್ತು ರಿಸೀವ್ ಮಾಡಿ ಕೊಡಿ ಓದ್ತಿದೆ ಮೇಡಮ್ ನಮ್ಮ ಮೇಡಮ್ ಮೇಡಮ್ ಅವರು ನಿಮಗೇನು ಮ್ಯಾನೇಜ್ಮೆಂಟ್ ಇದೆ ನಮಗೆ ಈಗ ಎಲ್ಲ ಬೇಕಾಗಿದೆ ಕೆಳಗೆ ಪ್ರತಿಯನ್ನು ಹಾಕಿ ಕೆಲಸ ಇಂಪಾರ್ಟೆಂಟು ನೀವು ಯೂರಿಯಾ ಮ್ಯಾನೇಜ್ಮೆಂಟ್ ಅನ್ನೋದು ಏನು ಕೆಲ್ಸ್ಕೊಬೇಡಿ.